ಕಾಂಗ್ರೆಸ್ ಎಷ್ಟು ಡೇಂಜರ್ ಅನ್ನೋದನ್ನು ಇದರಿಂದ ಅರ್ಥ ಮಾಡ್ಕೊಳ್ಬೋದು. ಸುಜಾತ ಅಂಡಿಯವರು ಕಾಂಗ್ರೆಸ್ಸಲ್ಲಿ ಇದ್ದವರು ಎಲ್ರಿಗೂ ಗೊತ್ತಿದೆ, ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಆದರೆ ಕಾಂಗ್ರೆಸ್ಸಲ್ಲಿದ್ದಾಗ ಅವರ ವಿಡಿಯೋಗಳನ್ನು ಮಾಡಿಟ್ಟು ಅವರು ಕಾಂಗ್ರೆಸ್ ಬಿಟ್ಟು ಇವತ್ತು BJPಗೆ ಬಂದ ಮೇಲೆ ಅಥವಾ ಅವರ ವಿರುದ್ಧ ಮಾತಾಡಿದರು ಅನ್ನೋ ಕಾರಣಕ್ಕೆ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಈಗ ವಿಡಿಯೋಗಳನ್ನು ಬಿಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಹೆಣ್ಣುಮಕ್ಕಳು ಸೇಫ್ ಆಗಿದ್ದಾರಾ? ಇನ್ನೂ ಇರ್ತಕ್ಕಂಥ ಹೆಣ್ಣುಮಕ್ಕಳ ವಿಡಿಯೋಗಳು ಎಲ್ಲೆಲ್ಲಿ ಏನೇನು ಇರ್ಬೋದು, ಬ್ಲಾಕ್ ಮೇಲ್ ಮಾಡಲಿಕ್ಕೆ ಅವ್ರು ಯಾವ್ಯಾವಾಗ ಬಿಡ್ಬೋದು, ಇದು ಅರ್ಥ ಆಗತ್ತೆ. ಆದ್ದರಿಂದ ಕಾಂಗ್ರೆಸ್ ಈಸ್ ನಾಟ್ ಸೇಫ್ ಫಾರ್ ವುಮೆನ್ಸ್ ಅನ್ನೋದು ಗೊತ್ತಾಯಿತು. ಇವತ್ತು ತಾವು ಪ್ರತಿಭಟನೆ ಮಾಡ್ತಾ ಇದ್ರಿ, ಈ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ರಿ. ಆದರೆ ಇವತ್ತೇ ಈ ವಿಡಿಯೋಗಳನ್ನ ಬಿಡುಗಡೆ ಮಾಡಿರುವಂಥದ್ದು ಯಾವ ಉದ್ದೇಶ ಇರ್ಬೋದು? ಕಾಂಗ್ರೆಸ್ಸಿನ ಕಲುಷಿತ ಮನಸ್ಸುಗಳದು. ಅವ್ರ ಮೇಲೆ ನೀವು ವಿಡಿಯೋ ಬಿಟ್ಟಿದ್ದೀರಲ್ಲ, ಯಾವತ್ತಿನ ವಿಡಿಯೋ, ಆವತ್ತಿಂದ ಯಾಕೆ ಮುಚ್ಚಿಟ್ಟಿದ್ರಿ ನನ್ನ ಪ್ರಶ್ನೆ. ಅವರು ನಿಮ್ಮ ಪಾರ್ಟಿ ಇವತ್ತು ಬಿಟ್ಟಿರ್ಬೋದು, ನೀವು ಅವರು 3-4 ವರ್ಷ ಆಯ್ತಲ್ಲ, ಯಾಕೆ ಮುಚ್ಚಿಟ್ಟಿದ್ರಿ? ಮುಚ್ಚಿಟ್ಟಿದ್ದು ತಪ್ಪೆ, ಇವತ್ತು ಬಿಡುಗಡೆ ಮಾಡಿರೋದು ತಪ್ಪೆ. ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು, ಆಯಿತಾ? ಅವರು ತಪ್ಪು ಏನು ಮಾಡ್ಯಾರೋ ಅದು ಬೇರೆ, ಅದು ಉಪ್ಪು ತಿಂದವರು ನೀರು ಕುಡಿತಾರೆ, ನನಗದು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸಿನ ಮನಸ್ಥಿತಿ ಏನು ಅನ್ನೋದು ಜನರಿಗೆ ಇದರಿಂದ ಗೊತ್ತಾಗೋಯ್ತು ಇವತ್ತು. ಅದರಿಂದ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಹೆಣ್ಣಾಗಲಿ ಗಂಡಾಗಲಿ ಅವರು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನಿಮ್ಮ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಇವತ್ತೇ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ಯಾವ್ಯಾವ ರೀತಿ ವಿಡಿಯೋಗಳು ಮಾಡಿ ಇಟ್ಕೊಂಡವ್ರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ. ನೀವು ಕಾಂಗ್ರೆಸ್ಸಲ್ಲಿ ಮುಂದುವರಿಯೋದಾದರೆ ಇದನ್ನು ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ. ಇವತ್ತು ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಪ್ರತಿಭಟನೆ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡ್ತಿದ್ದಾರೆ, ನಾವು ಕೂಡ ಬಂದಿದ್ದೇವಲ್ಲ, ಒಂದು ಸ್ವಲ್ಪ ಅದರಲ್ಲೂ ಭಾಗಿಯಾಗ್ತೇವೆ. ಇದಿಷ್ಟು ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕಾಂಗ್ರೆಸ್ ಎಷ್ಟು ಡೇಂಜರ್ ಅನ್ನೋದನ್ನು ಇದರಿಂದ ಅರ್ಥ ಮಾಡ್ಕೊಳ್ಬೋದು. ಸುಜಾತ ಅಂಡಿಯವರು ಕಾಂಗ್ರೆಸ್ಸಲ್ಲಿ ಇದ್ದವರು ಎಲ್ರಿಗೂ ಗೊತ್ತಿದೆ, ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಆದರೆ ಕಾಂಗ್ರೆಸ್ಸಲ್ಲಿದ್ದಾಗ ಅವರ ವಿಡಿಯೋಗಳನ್ನು ಮಾಡಿಟ್ಟು ಅವರು ಕಾಂಗ್ರೆಸ್ ಬಿಟ್ಟು ಇವತ್ತು BJPಗೆ ಬಂದ ಮೇಲೆ ಅಥವಾ ಅವರ ವಿರುದ್ಧ ಮಾತಾಡಿದರು ಅನ್ನೋ ಕಾರಣಕ್ಕೆ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಈಗ ವಿಡಿಯೋಗಳನ್ನು ಬಿಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಹೆಣ್ಣುಮಕ್ಕಳು ಸೇಫ್ ಆಗಿದ್ದಾರಾ? ಇನ್ನೂ ಇರ್ತಕ್ಕಂಥ ಹೆಣ್ಣುಮಕ್ಕಳ ವಿಡಿಯೋಗಳು ಎಲ್ಲೆಲ್ಲಿ ಏನೇನು ಇರ್ಬೋದು, ಬ್ಲಾಕ್ ಮೇಲ್ ಮಾಡಲಿಕ್ಕೆ ಅವ್ರು ಯಾವ್ಯಾವಾಗ ಬಿಡ್ಬೋದು, ಇದು ಅರ್ಥ ಆಗತ್ತೆ. ಆದ್ದರಿಂದ ಕಾಂಗ್ರೆಸ್ ಈಸ್ ನಾಟ್ ಸೇಫ್ ಫಾರ್ ವುಮೆನ್ಸ್ ಅನ್ನೋದು ಗೊತ್ತಾಯಿತು. ಇವತ್ತು ತಾವು ಪ್ರತಿಭಟನೆ ಮಾಡ್ತಾ ಇದ್ರಿ, ಈ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ರಿ. ಆದರೆ ಇವತ್ತೇ ಈ ವಿಡಿಯೋಗಳನ್ನ ಬಿಡುಗಡೆ ಮಾಡಿರುವಂಥದ್ದು ಯಾವ ಉದ್ದೇಶ ಇರ್ಬೋದು? ಕಾಂಗ್ರೆಸ್ಸಿನ ಕಲುಷಿತ ಮನಸ್ಸುಗಳದು. ಅವ್ರ ಮೇಲೆ ನೀವು ವಿಡಿಯೋ ಬಿಟ್ಟಿದ್ದೀರಲ್ಲ, ಯಾವತ್ತಿನ ವಿಡಿಯೋ, ಆವತ್ತಿಂದ ಯಾಕೆ ಮುಚ್ಚಿಟ್ಟಿದ್ರಿ ನನ್ನ ಪ್ರಶ್ನೆ. ಅವರು ನಿಮ್ಮ ಪಾರ್ಟಿ ಇವತ್ತು ಬಿಟ್ಟಿರ್ಬೋದು, ನೀವು ಅವರು 3-4 ವರ್ಷ ಆಯ್ತಲ್ಲ, ಯಾಕೆ ಮುಚ್ಚಿಟ್ಟಿದ್ರಿ? ಮುಚ್ಚಿಟ್ಟಿದ್ದು ತಪ್ಪೆ, ಇವತ್ತು ಬಿಡುಗಡೆ ಮಾಡಿರೋದು ತಪ್ಪೆ. ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು, ಆಯಿತಾ? ಅವರು ತಪ್ಪು ಏನು ಮಾಡ್ಯಾರೋ ಅದು ಬೇರೆ, ಅದು ಉಪ್ಪು ತಿಂದವರು ನೀರು ಕುಡಿತಾರೆ, ನನಗದು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸಿನ ಮನಸ್ಥಿತಿ ಏನು ಅನ್ನೋದು ಜನರಿಗೆ ಇದರಿಂದ ಗೊತ್ತಾಗೋಯ್ತು ಇವತ್ತು. ಅದರಿಂದ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಹೆಣ್ಣಾಗಲಿ ಗಂಡಾಗಲಿ ಅವರು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನಿಮ್ಮ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಇವತ್ತೇ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ಯಾವ್ಯಾವ ರೀತಿ ವಿಡಿಯೋಗಳು ಮಾಡಿ ಇಟ್ಕೊಂಡವ್ರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ. ನೀವು ಕಾಂಗ್ರೆಸ್ಸಲ್ಲಿ ಮುಂದುವರಿಯೋದಾದರೆ ಇದನ್ನು ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ. ಇವತ್ತು ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಪ್ರತಿಭಟನೆ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡ್ತಿದ್ದಾರೆ, ನಾವು ಕೂಡ ಬಂದಿದ್ದೇವಲ್ಲ, ಒಂದು ಸ್ವಲ್ಪ ಅದರಲ್ಲೂ ಭಾಗಿಯಾಗ್ತೇವೆ. ಇದಿಷ್ಟು ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕಾಂಗ್ರೆಸ್ ಎಷ್ಟು ಡೇಂಜರ್ ಅನ್ನೋದನ್ನು ಇದರಿಂದ ಅರ್ಥ ಮಾಡ್ಕೊಳ್ಬೋದು. ಸುಜಾತ ಅಂಡಿಯವರು ಕಾಂಗ್ರೆಸ್ಸಲ್ಲಿ ಇದ್ದವರು ಎಲ್ರಿಗೂ ಗೊತ್ತಿದೆ, ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಆದರೆ ಕಾಂಗ್ರೆಸ್ಸಲ್ಲಿದ್ದಾಗ ಅವರ ವಿಡಿಯೋಗಳನ್ನು ಮಾಡಿಟ್ಟು ಅವರು ಕಾಂಗ್ರೆಸ್ ಬಿಟ್ಟು ಇವತ್ತು BJPಗೆ ಬಂದ ಮೇಲೆ ಅಥವಾ ಅವರ ವಿರುದ್ಧ ಮಾತಾಡಿದರು ಅನ್ನೋ ಕಾರಣಕ್ಕೆ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಈಗ ವಿಡಿಯೋಗಳನ್ನು ಬಿಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಹೆಣ್ಣುಮಕ್ಕಳು ಸೇಫ್ ಆಗಿದ್ದಾರಾ? ಇನ್ನೂ ಇರ್ತಕ್ಕಂಥ ಹೆಣ್ಣುಮಕ್ಕಳ ವಿಡಿಯೋಗಳು ಎಲ್ಲೆಲ್ಲಿ ಏನೇನು ಇರ್ಬೋದು, ಬ್ಲಾಕ್ ಮೇಲ್ ಮಾಡಲಿಕ್ಕೆ ಅವ್ರು ಯಾವ್ಯಾವಾಗ ಬಿಡ್ಬೋದು, ಇದು ಅರ್ಥ ಆಗತ್ತೆ. ಆದ್ದರಿಂದ ಕಾಂಗ್ರೆಸ್ ಈಸ್ ನಾಟ್ ಸೇಫ್ ಫಾರ್ ವುಮೆನ್ಸ್ ಅನ್ನೋದು ಗೊತ್ತಾಯಿತು.
ಇವತ್ತು ತಾವು ಪ್ರತಿಭಟನೆ ಮಾಡ್ತಾ ಇದ್ರಿ, ಈ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ರಿ, ಆದರೆ ಇವತ್ತೇ ಈ ವಿಡಿಯೋಗಳನ್ನ ಬಿಡುಗಡೆ ಮಾಡಿರುವಂಥದ್ದು ಯಾವ ಉದ್ದೇಶ ಇರ್ಬೋದು? ಕಾಂಗ್ರೆಸ್ಸಿನ ಕಲುಷಿತ ಮನಸ್ಸುಗಳದು. ಅವ್ರ ಮೇಲೆ ನೀವು ವಿಡಿಯೋ ಬಿಟ್ಟಿದ್ದೀರಲ್ಲ, ಯಾವತ್ತಿನ ವಿಡಿಯೋ, ಆವತ್ತಿಂದ ಯಾಕೆ ಮುಚ್ಚಿಟ್ಟಿದ್ರಿ ನನ್ನ ಪ್ರಶ್ನೆ. ಅವರು ನಿಮ್ಮ ಪಾರ್ಟಿ ಇವತ್ತು ಬಿಟ್ಟಿರ್ಬೋದು, ನೀವು ಅವ್ರು 3-4 ವರ್ಷ ಆಯ್ತಲ್ಲ, ಯಾಕೆ ಮುಚ್ಚಿಟ್ಟಿದ್ರಿ? ಮುಚ್ಚಿಟ್ಟಿದ್ದು ತಪ್ಪೆ, ಇವತ್ತು ಬಿಡುಗಡೆ ಮಾಡಿರೋದು ತಪ್ಪೆ. ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು, ಆಯಿತಾ? ಅವರು ತಪ್ಪು ಏನು ಮಾಡ್ಯವರೋ ಅದು ಬೇರೆ, ಅದು ಉಪ್ಪು ತಿಂದವರು ನೀರು ಕುಡಿತಾರೆ, ನನಗೆ ಅದು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸಿನ ಮನಸ್ಥಿತಿ ಏನು ಅನ್ನೋದು ಜನರಿಗೆ ಇದರಿಂದ ಗೊತ್ತಾಗೋಯ್ತು ಇವತ್ತು. ಅದರಿಂದ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು, ಹೆಣ್ಣಾಗಲಿ ಗಂಡಾಗಲಿ, ಅವರು ಅರ್ಥ ಮಾಡ್ಕೊಳ್ಬೇಕು ಇದನ್ನು. ನಿಮ್ಮ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಇವತ್ತೇ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ಯಾವ್ಯಾವ ರೀತಿ ವಿಡಿಯೋಗಳು ಮಾಡಿ ಇಟ್ಕೊಂಡವ್ರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ. ನೀವು ಕಾಂಗ್ರೆಸ್ಸಲ್ಲಿ ಮುಂದುವರಿಯೋದಾದರೆ ಇದನ್ನು ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ. ಇವತ್ತು ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಪ್ರತಿಭಟನೆ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡ್ತಿದ್ದಾರೆ, ನಾವು ಕೂಡ ಬಂದಿದ್ದೇವಲ್ಲ, ಒಂದು ಸ್ವಲ್ಪ ಅದರಲ್ಲೂ ಭಾಗಿಯಾಗ್ತೇವೆ. ಇದಿಷ್ಟು ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಕಾಂಗ್ರೆಸ್ ಎಷ್ಟು ಡೇಂಜರ್ ಅನ್ನೋದನ್ನು ಇದರಿಂದ ಅರ್ಥ ಮಾಡ್ಕೊಳ್ಬಹುದು. ಸುಜಾತ ಅಂಡಿಯವರು ಕಾಂಗ್ರೆಸ್ಸಲ್ಲಿ ಇದ್ದವರು ಎಲ್ರಿಗೂ ಗೊತ್ತಿದೆ, ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಆದರೆ ಕಾಂಗ್ರೆಸ್ಸಲ್ಲಿದ್ದಾಗ ಅವರ ವಿಡಿಯೋಗಳನ್ನು ಮಾಡಿಟ್ಟು ಅವರು ಕಾಂಗ್ರೆಸ್ ಬಿಟ್ಟು ಇವತ್ತು BJPಗೆ ಬಂದ ಮೇಲೆ, ಅಥವಾ ಅವರ ವಿರುದ್ಧ ಮಾತಾಡಿದರು ಅನ್ನೋ ಕಾರಣಕ್ಕೆ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಈಗ ವಿಡಿಯೋಗಳನ್ನು ಬಿಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಹೆಣ್ಣುಮಕ್ಕಳು ಸೇಫ್ ಆಗಿದ್ದಾರಾ? ಇನ್ನೂ ಇರ್ತಕ್ಕಂಥ ಹೆಣ್ಣುಮಕ್ಕಳ ವಿಡಿಯೋಗಳು ಎಲ್ಲೆಲ್ಲಿ ಏನೇನು ಇರ್ಬೋದು, ಬ್ಲಾಕ್ ಮೇಲ್ ಮಾಡಲಿಕ್ಕೆ ಅವ್ರು ಯಾವ್ಯಾವಾಗ ಬಿಡ್ಬೋದು, ಇದು ಅರ್ಥ ಆಗತ್ತೆ. ಆದ್ದರಿಂದ ಕಾಂಗ್ರೆಸ್ ಈಸ್ ನಾಟ್ ಸೇಫ್ ಫಾರ್ ವುಮೆನ್ಸ್ ಅನ್ನೋದು ಗೊತ್ತಾಯಿತು. ಇವತ್ತು ತಾವು ಪ್ರತಿಭಟನೆ ಮಾಡ್ತಾ ಇದ್ರಿ, ಈ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ರಿ, ಆದರೆ ಇವತ್ತೇ ಈ ವಿಡಿಯೋಗಳನ್ನ ಬಿಡುಗಡೆ ಮಾಡಿರುವಂಥದ್ದು ಯಾವ ಉದ್ದೇಶ ಇರ್ಬೋದು? ಕಾಂಗ್ರೆಸ್ಸಿನ ಕಲುಷಿತ ಮನಸ್ಸುಗಳದು. ಅವ್ರ ಮೇಲೆ ನೀವು ವಿಡಿಯೋ ಬಿಟ್ಟಿದ್ದೀರಲ್ಲ, ಯಾವತ್ತಿನ ವಿಡಿಯೋ, ಆವತ್ತಿಂದ ಯಾಕೆ ಮುಚ್ಚಿಟ್ಟಿದ್ರಿ ನನ್ನ ಪ್ರಶ್ನೆ. ಅವರು ನಿಮ್ಮ ಪಾರ್ಟಿ ಇವತ್ತು ಬಿಟ್ಟಿರ್ಬೋದು, ನೀವು ಅವ್ರು 3-4 ವರ್ಷ ಆಯ್ತಲ್ಲ, ಯಾಕೆ ಮುಚ್ಚಿಟ್ಟಿದ್ರಿ? ಮುಚ್ಚಿಟ್ಟಿದ್ದು ತಪ್ಪೆ, ಇವತ್ತು ಬಿಡುಗಡೆ ಮಾಡಿರೋದು ತಪ್ಪೆ. ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು, ಆಯಿತಾ? ಅವರು ತಪ್ಪು ಏನು ಮಾಡ್ಯವರೋ ಅದು ಬೇರೆ, ಅದು ಉಪ್ಪು ತಿಂದವರು ನೀರು ಕುಡಿತಾರೆ, ನನಗೆ ಅದು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸಿನ ಮನಸ್ಥಿತಿ ಏನು ಅನ್ನೋದು ಜನರಿಗೆ ಇದರಿಂದ ಗೊತ್ತಾಗೋಯ್ತು ಇವತ್ತು. ಅದರಿಂದ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು, ಹೆಣ್ಣಾಗಲಿ ಗಂಡಾಗಲಿ, ಅವರು ಅರ್ಥ ಮಾಡ್ಕೊಳ್ಬೇಕು ಇದನ್ನು. ನಿಮ್ಮ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಇವತ್ತೇ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ಯಾವ್ಯಾವ ರೀತಿ ವಿಡಿಯೋಗಳು ಮಾಡಿ ಇಟ್ಕೊಂಡವ್ರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ. ನೀವು ಕಾಂಗ್ರೆಸ್ಸಲ್ಲಿ ಮುಂದುವರಿಯೋದಾದರೆ ಇದನ್ನು ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ. ಇವತ್ತು ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಪ್ರತಿಭಟನೆ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡ್ತಿದ್ದಾರೆ, ನಾವು ಕೂಡ ಬಂದಿದ್ದೇವಲ್ಲ, ಒಂದು ಸ್ವಲ್ಪ ಅದರಲ್ಲೂ ಭಾಗಿಯಾಗ್ತೇವೆ. ಇದಿಷ್ಟು ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.